ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ಪರಮೇಶ್ವರನು ನಮಸ್ಕರಿಸಿದ ಕಾರಣವನ್ನು ಕೇಳಿದಳು. ಶ್ಲೋಕ 13. ದೃಷ್ಟೈ ಏತತ್ ಕರ್ಮ ವಿಫಲಂ ಆಶ್ಚರ್ಯಂ ಪ್ರತಿಭಾತಿ ಮೇ ಕಿಂ ಏತತ್ ನ ವಿಜಾನೆ ಅಹಂ ಕೃಪಯಾ ವದಾಮಿ ಪ್ರಭು. ಅನುವಾದ. ನೀವು ನಮಸ್ಕಾರವನ್ನು ಮಾಡುವುದು ನೋಡಿ ನನಗೆ ಬಹಳ ವಿಸ್ಮಯವಾಗಿ ತೋರುತ್ತಿದೆ. ಈ ನಮಸ್ಕಾರಕ್ಕೆ ಕಾರಣ ಏನೆಂದು ನನಗೆ ಗೊತ್ತಿಲ್ಲ. ಸ್ವಾಮಿ, ದಯಮಾಡಿ ಹೇಳಿರಿ. ಭಾವಾರ್ಥ. ಸಕಲ ದೇವತೆಗಳು, ದಾನವರು, ಮಾನವರು, ಗಂಧರ್ವರಿಂದಲೂ ನಮಸ್ಕರಿಸಲ್ಪಡುವ ಮಹಾದೇವನು ಯಾರಿಗೆ ಮತ್ತು ಏಕೆ ನಮಸ್ಕರಿಸುತ್ತಿರುವನೋ ಎಂದು ಆಶ್ಚರ್ಯದಿಂದ ಪಾರ್ವತೀದೇವಿ ಪರಮೇಶ್ವರನಿಗೆ ನಮಸ್ಕಾರದ ಕಾರಣವನ್ನು ಕೇಳಿದಳು. ಪಾರ್ವತೀದೇವಿ ಶ್ರೀ ಗುರುಗೀತಾ ಶಾಸ್ತ್ರಕ್ಕೆ ಅಂಕುರಾರ್ಪಣೆಯನ್ನು ಮಾಡಿದಳು. ಶ್ಲೋಕ 14. ಭಗವಾನ್ ಸರ್ವಧರ್ಮಜ್ಞ ವ್ರತಾನಾಂ ವ್ರತನಾಯಕಂ ಬ್ರೂಹಿ ಮೇ ಕೃಪಯಾ ಶಂಭೋ ಗುರು ಮಹಾತ್ಮ್ಯಂ ಉತ್ತಮಂ. ಅನುವಾದ. ಸರ್ವಶಕ್ತನೇ, ಎಲ್ಲ ಧರ್ಮಗಳನ್ನು ತಿಳಿದವನೇ, ವ್ರತಗಳಲ್ಲಿ ಮುಖ್ಯವಾದ ವ್ರತಪ್ರಧಾನವಾದ ಶ್ರೀ ಸದ್ಗುರು ಮಹಾತ್ಮೆಯನ್ನು ಆನಂದಕ್ಕೆ ಮೂಲವಾದ ಪರಮೇಶ್ವರನೇ, ದಯಮಾಡಿ ನನಗೋಸ್ಕರ ಹೇಳಿ. ಭಾವಾರ್ಥ. ಅನ್ಯ ವ್ರತಗಳು ಉದ್ದೇಶಿಸಿದ ಇಚ್ಛೆಯನ್ನು ಮಾತ್ರ ದಯಪಾಲಿಸುವವು. ಆದರೆ ಶ್ರೀ ಗುರುಗೀತಾ ಶಾಸ್ತ್ರವು ಸಕಲ ಇಚ್ಛೆಗಳನ್ನು ಈಡೇರಿಸುವುದು. ಇಹಲೋಕದ ಭೋಗ ಭಾಗ್ಯಗಳು ಮತ್ತು ಪರಲೋಕದ ಜನ್ಮರಾಹಿತ್ಯವಾದ ಮುಕ್ತಿಯನ್ನು ಪಡೆಯಬಹುದಾದ ಏಕೈಕ ಪ್ರಮುಖ ವ್ರತ ಶ್ರೀ ಗುರುಗೀತಾ. ಶ್ರೀ ಗುರುಗೀತಾ ಶಾಸ್ತ್ರದ ಅನುಸಾರವಾಗಿ ಶ್ರೀ ಗುರುವಿಗೆ ಶರಣಾದರೆ ಅಜ್ಞಾನ ತೊಲಗಿ ಆತ್ಮಜ್ಞಾನ ಉಂಟಾಗುವುದು ಮತ್ತು ಆದ್ಯಂತ ದುಃಖ ನಿವೃತ್ತಿಯಾಗಿ ಶಾಶ್ವತ ಆನಂದ ಪ್ರಾಪ್ತಿಯಾಗುವುದು. ಎಲ್ಲರ ಉದ್ಧಾರಕ್ಕೆ ಪೂಜ್ಯನಾದ ಶಂಭುವೆ, ವ್ರತಗಳಲ್ಲಿ ಅಗ್ರೇಸರವಾದ ಗುರು ಮಹಾತ್ಮೆಯನ್ನು ನನಗೆ ತಿಳಿಸಿ ಎಂದು ಪಾರ್ವತೀದೇವಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಿರುವಳು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಅದ್ವೈತ ವಿಚಾರ ಅಷ್ಟು ಸುಲಭವಾಗಿ ಎಲ್ಲರಿಗೂ ಅರಿವಾಗದಿಲ್ಲ. ಅದು ಅಲೌಕಿಕವಾದ್ದು. ಪ್ರಾಪಂಚಿಕರಿಗೆ ಅಷ್ಟು ಸಲೀಸಾಗಿ ಅದು ತಿಳಿಯಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಲೆವೆಲ್ಲಿಗೆ ಯೋಚನೆ ಮಾಡ್ತಾರೆ ಅಷ್ಟೇ. ಅವರಿಗೆ ಅರಿತುಕೊಳ್ಳಕ್ಕಾಗದಿರೋದು ಯಾಕೆ ಅಂದರೆ ಅವರು ಪ್ರಪಂಚದ ವಿಷಯಾದಿಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿಬಿಟ್ಟಿರ್ತಾರೆ. ಭಕ್ತನಾಗದಿಕ್ಕೆ ಪುಣ್ಯನೂ ಬೇಕು, ಪೂರ್ವಜನ್ಮದ ಸಂಸ್ಕಾರನೂ ಬೇಕು. ಇಲ್ಲದಿದ್ದರೆ ಆಶ್ರಮಕ್ಕೋಗೋದು, ಗುರುವಿನ ಸಂಘ ದೊರೆಯೋದು, ಸತ್ಸಂಗ ಸಿಗೋದು ಸಾಧ್ಯ ಇಲ್ಲ. ಆಶ್ರಮಕ್ಕೆ ಸಾವಿರಾರು ಮೈಲಿ ದೂರದಿಂದ ಭಕ್ತರು ಬರ್ತಿದ್ದಾರೆ. ಆದರೆ ಇಲ್ಲಿಗೆ ಒಂದು ಫರ್ಲಾಂಗು ದೂರಕ್ಕೆ ಎಷ್ಟು ಹಳ್ಳಿಗಳಿಲ್ಲ. ಅವರೆಲ್ಲ ಯಾಕೆ ಬರ್ತಿಲ್ಲ? ವಿದ್ಯಾವಂತರು, ಬುದ್ಧಿವಂತರು, ಪ್ರತಿಭಾವಂತರೆಲ್ಲ ಬರ್ತಿದ್ದಾರೆ. ಶ್ರೀಮಂತರು, ಬಡವರು ಎಲ್ಲರೂ ಬರ್ತಿದ್ದಾರೆ. ಯಾಕೆ ಬರ್ತಾರೆ? ವಿದ್ಯೆಗೂ ಆಧ್ಯಾತ್ಮಕ್ಕೂ ಸಂಬಂಧನೇ ಇಲ್ಲ. ಚಿಕ್ಕ ವಯಸ್ಸಿನ ಹುಡುಗರು ಇಲ್ಲಿಗೆ ಬಂದು ಹೇಗೆ ಭಕ್ತಿಯಿಂದ ನಡ್ಕೊಂಡು ಸೇವೆ ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಇಷ್ಟು ಸ್ಪೀಡಾಗಿ ಮುಂದುವರಿತಾ ಇರೋ ಈ ಜಗತ್ತಿನಲ್ಲಿ ಎಷ್ಟೊಂದು ವೈಪರೀತ್ಯಗಳಿರೋ ಈ ಕಲಿಯುಗದಲ್ಲಿ ಅದ್ವೈತ ತತ್ವಕ್ಕೆ ಒಲಿದು ಅವರೆಲ್ಲ ಹೇಗೆ ಬರ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಭಕ್ತಿ, ಶ್ರದ್ಧೆ, ಪುಣ್ಯ ಮತ್ತು ಸಂಸ್ಕಾರನೇ. ಪ್ರಾಪಂಚಿಕರು ಇವರನ್ನು ನೋಡಿ ಇವರಿಗೇನು ಮಂಕು ಕವಿದೈತೆ, ಇವರಿಗೇನು ಬುದ್ಧಿ ಐತೋ ಇಲ್ಲೋ, ಎಂಥ ಮೂರ್ಖರು ಅನ್ಕಂತಾರೆ. ಆದರೆ ತಾವೇ ಮೂರ್ಖರು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಒಂದೇ ಒಂದು ಸಾರಿ ಗುರು ಸನ್ನಿಧಿಗೆ ಬರಬೇಕಾದ್ರೂ ಪುಣ್ಯದ ಕೆಲಸ ಮಾಡಿರಬೇಕಾಗುತ್ತೆ. ಎಲ್ಲನೂ ನಡೆಸ್ಕೊಂಡೋಗ್ತಿರೋದು ಆ ಭಗವಂತನೇ. ಗುರುವಿನ ಒಡನಾಟ, ಸಂಘ ಸಿಗೋ ಅಂತ ಯೋಗ ಇದ್ದರೆ ಒಂದು ಗುರುವೇ ನಿನ್ನತ್ರಕ್ಕೆ ಬಂದು ಬಿಡ್ತಾನೆ. ಇಲ್ಲ, ನಿನಗೆ ಗೊತ್ತಿದ್ದೋ ಗೊತ್ತಿಲ್ದನೋ ನೀನೇ ಅವನತ್ರಕ್ಕೆ ಹೋಗಿ ಬಿಟ್ಟಿರ್ತೀಯ. ನಾವೇನೂ ಮಾಡದಿರೋದಿಲ್ಲ. ಆ ಸರ್ವಶ್ರೇಷ್ಠವಾದ ಪರವಸ್ತುವೇ ಗುರು ಶಿಷ್ಯರನ್ನು ಒಂದಿಗೂಡಿಸುತ್ತೆ. ಗುರುವಿನ ಸನ್ನಿಧಿಗೆ ನೀವು ಭಕ್ತಿ ಭಾವದಿಂದ ಹೋಗ್ತಾ ಭಕ್ತಿಯಿಂದ ನಡ್ಕಂತ ಇದ್ದು ಬಿಟ್ಟರೆ ಮುಂದೆ ಅವನೇ ಎಲ್ಲ ತಿಳಿಸಿಕೊಡ್ತಾ ಹೋಗ್ತಾನೆ. ನೀವು ಅವನತ್ರ ಏನು ಕೇಳದೇ ಬೇಡ, ಭಗವಂತನೇ ಕೃಪೆ ಮಾಡ್ತಾನೆ. ಮರದಲ್ಲಿ
ಕಾಯಿ ಹಣ್ಣಾದಾಗ ಅದು ತಾನಾಗೇ ತೊಟ್ಟು ಕಳಚಿ ಉದಿರಿ ಕೆಳಗೆ ಬೀಳುತ್ತೆ ತಾನೆ. ಅದೇ ಥರ ಭಕ್ತ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ ಅವನು ಮರದ ತೊಟ್ಟಿನಾಗೇ ಇರಬೇಕು ಅನ್ನೋದೇನಿರಲ್ಲ. ಅವನು ಪರಿಪಕ್ವವಾದಾಗ ಒಳಗೆ ಜ್ಞಾನ ಪರಮಾನಂದ ಲಭ್ಯ ಆಗಂಗೆ ಮಾಡ್ತಾನೆ. ಆ ಜ್ಞಾನ ಪರಮಾನಂದನ ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ಕೊಂಡ್ಕೊಂಡು ತರಕ್ಕಾಗೋದಿಲ್ಲ, ಎಲ್ಲರಲ್ಲೂ ಇರುತ್ತದೆ. ಜ್ಞಾನನಿಧಿ ಪುಟ 178.